ಮೇಡಮ್, ಈಗ ಸ್ಟೇಡಿಯಂ ಸುತ್ತಮುತ್ತ ತುಂಬಾನೇ ಕಸ ಹಾಕೋದು ಕೂಡ ಕಂಡು ಬರ್ತಾ ಇದೆ. ಸೊ ತಾವು ಕೂಡ ತಮ್ಮ ತಂಡ ಕಟ್ಕೊಂಡು ಕ್ಲೀನ್ ಮಾಡುವಂತ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದೀರಾ. ಸೊ ಹೇಳಿ, ಎಲ್ಲಿಂದ ಬಂದಿದ್ದೀರಾ, ಏನೇನು ಮಾಡಿದ್ದೀರಾ ಇವತ್ತು? ನಾವು ಆಕ್ಚುಲಿ ತುಂಬಾ ವರ್ಷದಿಂದ ಇದು ಗ್ರೂಪ್ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಅಂತ. ನಾವು ಆಕ್ಚುಲಿ ಅಪಾರ್ಟ್ಮೆಂಟ್ಸ್ಗಳು ಎಲ್ಲ ಜನಕ್ಕೆ ನಾವು ಸೆನ್ಸಿಟೈಸ್ ಮಾಡ್ತೀವಿ. ಈ ತರ ಕಸ ವಿಂಗಡಣೆ ಮಾಡಬೇಕು, ಡ್ರೈ ವೇಸ್ಟ್ ರೀಸೈಕ್ಲಿಂಗ್ಗೆ ಹೋಗಬೇಕು, ಅಥವಾ ವೆಟ್ ವೇಸ್ಟ್ ನೀವು ಕಾಂಪೋಸ್ಟಿಂಗ್ ಮಾಡಬೇಕು ನಾವು ಸೆನ್ಸಿಟೈಸ್ ಮಾಡ್ತಾ ಇರ್ತೀವಿ. ನಾವು ಈ ಸತಿ ಏಟ್ರಿಯಾ ಕಾಲೇಜೆಲ್ಲ ನಮ್ಮ ಮಕ್ಕಳು ವಾಲಂಟಿಯರ್ ಮಾಡಬೇಕು. ಯಾವುದು ಡೈಲಿ ಲೈಫ್ಲಿ ಏನೇನು ಪ್ರಾಬ್ಲಮ್ ಬರುತ್ತೇನೋ ಅದು ಹೆಂಗೆ ಸಾಲ್ವ್ ಮಾಡೋಕ್ಕೆ ಒಂದು ಇದು ಬೇಕು, ಚಾನ್ಸ್ ಬೇಕು. ಏನು ಪ್ರಾಬ್ಲಮ್ ಬರುತ್ತೆ ಕಾಲೇಜ್ಲೆ ಗ್ರಾಜುಯೇಟ್ ಆದಮೇಲೆ. ಸೊ ಅದಕ್ಕೋಸ್ಕರ ನಮ್ಮ ಕಡೆ ಬಂದು ವಾಲಂಟಿಯರ್ ಮಾಡ್ತೀವಿ ಬಂದಿದ್ರು. ಸರ್ ಹೇಳಿ, ಬಂದಿದ್ದೀರಾ, ಏನೇನೆಲ್ಲ ಮಾಡಿದ್ರಿ ಅಂತ? ಸರ್, ಸ್ಟೇಡಿಯಂ ನಾವು ಬಂದಿದ್ದು 3:30 ಹಂಗೆ ಬಂದ್ರಿ. 3:30 ಮ್ಯಾಮ್ಗಳು ಗ್ರೂಪ್ ಮಾಡಿ ಸಪ್ರೇಟ್ ಮಾಡಿ ನಮ್ಮೆಲ್ಲರನ್ನೂ ಡಿವೈಡ್ ಮಾಡಿಬಿಟ್ಟು ಕಳಿಸಿದ್ದಾರೆ. ನಾವು ಈ ಸೈಡ್ ಈ ಸರೌಂಡಿಂಗ್ ಏನೇನಿದೆಯೋ ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತು ಟೀ ಶರ್ಟ್ಗಳು ಹಾಕ್ತಾರಲ್ಲ, ಅದಕ್ಕೆ ಕವರ್ ಇರೋದು ಗೊತ್ತಾ, ಅದನ್ನು ತೆಗ್ಬಿಟ್ಟು ಬಿಸಾಕ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾರೆ. ಸೊ ಅದನ್ನು ಕಲೆಕ್ಟ್ ಮಾಡಿದ್ದೀವಿ. ಮೇನ್ ಪ್ಲಾಸ್ಟಿಕ್ ವೇಸ್ಟ್ ಯಾವುದು ವೆಟ್ ಇರುತ್ತಲ್ಲ, ಅದು ಯಾವುದು ಕಲೆಕ್ಟ್ ಮಾಡಿಲ್ಲ ನಾವು. ವೆಟ್ ಇಲ್ಲದೆ ಇರೋದು ಇದನ್ನು ರೀಸೈಕಲ್ ಮಾಡೋದಕ್ಕೋಸ್ಕರ ಕಲೆಕ್ಟ್ ಮಾಡಿದ್ದಾರೆ. ನಮ್ಮ ಹೆಸರು ತೇಜಸ್ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಿ.